ನಿನ್ನ ತಾಕತ್ತಿದ್ರೆ ತಾಕತ್ತಿದ್ರೆ ನನ್ನ ತಾಕತ್ತೇ ಹುಣ್ಸೂರು ಜನ ಕಣ್ರಿ. ಅವ್ನಿಗೇನು ಗೊತ್ತು? ನನ್ನ ತಾಕತ್ತೇ ಹುಣ್ಸೂರು ಜನ. ಬರೀ 400 ಓಟ್ ಇಟ್ಕೊಂಡು 3 ಸಲ ಗೆಲ್ಲಿಸ್ತಾರೆ ಅಂದರೆ ತಾಕತ್ತಿಲ್ಲದೆ ಗೆಲ್ಲಿಸ್ತಾರೆ. ಅಲ್ಲಿ ನನ್ನ ತಾಕತ್ತೇನಪ್ಪ ಅಂದರೆ ಅಲ್ಲಿ ಮಾಡಿರೋ ಅಭಿವೃದ್ಧಿ, ನನ್ನ ತಾಕತ್ತೇ ಅಲ್ಲಿನ ನೀರಾವರಿ, ನನ್ನ ತಾಕತ್ತೇ ನಾನು ಮಾಡಿಸಿರೋ ಸ್ಕೂಲ್ಗಳು, ನನ್ನ ತಾಕತ್ತೇ ದೇವಸ್ಥಾನಗಳು, ನನ್ನ ತಾಕತ್ತೇ ಮಸೀದಿಗಳು, ನನ್ನ ತಾಕತ್ತೇ ಚರ್ಚ್ಗಳಲ್ಲಿ. ನನ್ನ ತಾಕತ್ತು ಕೇಳೋಕ್ಕೆ ಹೋದರೆ ಅಲ್ಲಿ ನೀರಾವರಿ ಕೆರೆಗಳು ತುಂಬಿರೋ ಅಂಥದ್ದು. ಈಗ ನನ್ನ ತಾಕತ್ತು ಕೇಳಿದ್ರೆ ಏನು ಹುಣಸೂರು ಅಭಿವೃದ್ಧಿ ಮಾಡೀನಿ, ಹುಣಸೂರು ಹೆಂಗಿತ್ತು, ಎಜುಕೇಷನ್ ಹೆಂಗಿದೆ, ನನ್ನ ತಾಕತ್ತು PhDಗಳು ತಂದಿರೋದು, ನನ್ನ ತಾಕತ್ತು ಮಾಸ್ಟರ್ ಡಿಗ್ರಿಗಳು ತಂದಿರೋದು, ನನ್ನ ತಾಕತ್ತು ITI ಕಾಲೇಜ್ ಕಟ್ಸಿರೋದು, ನನ್ನ ತಾಕತ್ತೇ GTTC ಕಟ್ಟಿರೋದು. ಅನ್ಗುಡ್ ಭಾಗದಲ್ಲಿ ಡಿಗ್ರಿ ಕಾಲೇಜು, ಹುಣಸೂರಲ್ಲಿ ಡಿಗ್ರಿ ಕಾಲೇಜ್, ಮಹಿಳಾ ಡಿಗ್ರಿ, ದೇವರಾಜ ಅರಸು ಕಾಲೇಜು ಒಂದು ಡೀಮ್ಡ್ ಯೂನಿವರ್ಸಿಟಿ ಅಂತ ಕಟ್ಟಿದ್ದೀನಿ. ಅದು ನನ್ನ ತಾಕತ್ತು. ತಾಕತ್ತು ಪ್ರಶ್ನೆ ಮಾತಾಡಿದ್ರೆ ಅದು ನಮ್ಮ ಇನ್ಯಾ ತಾಕತ್ತು ಕೇಳ್ತಾನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಬೇಕಾದ್ರೆ ಹೇಳ್ಬೋದು. ಹೌದಪ್ಪ. ಆಮೇಲೆ ಕೇವಲ 400 ಓಟ್ ಇಟ್ಕೊಂಡವನಿಗೆ ನನ್ನ ಬೆನ್ನಿಗೆ ನಿಂತಿದ್ದೇನೆ ಕುರುಬ ಸಮಾಜ. ಈಗ ಅವ್ರಿಗೆ ಹೇಳ್ತಾ ಇಲ್ಲಿ ಸೇರಿಸ್ಬೇಡಿ. ನಿಮ್ಗೆ ಗೊತ್ತಾ, ಹುಣಸೂರು ತಾಲೂಕಿನ ಕುರುಬ ಸಮಾಜ ನಾನು ಸತ್ತರೆ ಮಾತ್ರ ಕೈ ಬಿಡೋದು ನನ್ನ. ಅವರು ನಾನು ಕೊನೆ ಉಸಿರಿರೋರ್ಗೂ ಕುರುಬ ಸಮಾಜ ನನ್ನ ಜೊತೆಗಿರ್ತದೆ. ಅವ್ನು ಯಾರನ್ನ ಹೊಡೆಯೋಕ್ಕೆ ಹೋಗ್ತಾ ಇದ್ದಾನೆ? ಅವ್ನು 28 ಅಂತ ಯಾವ ಥರ ಇದ್ದರೆ ಅದು ಬಂದು ಜನಗಳ ಪ್ರೀತಿ ವಿಶ್ವಾಸ ಗಳಿಸಿ ದಿನನಿತ್ಯ ಅವ್ರ ಕಷ್ಟ ಸುಖಕ್ಕೆ ಭಾಗಿಯಾಗಿ ಅವ್ರ ಕಷ್ಟ ಸುಖನ ಸರ್ಕಾರಕ್ಕೆ ಹೇಳೋಂಥ ಕೆಲಸ ಆಗಬೇಕೇ ಹೊರತು ಯುವಕರನ್ನ ಡೈಲಿ ಕುಡಿಸ್ಕೊಂಡು ಆ ಒಂದು ಆಸ್ಪತ್ರೆನೇ ಬಾರ್ ಮಾಡ್ಕೊಂಡವಲ್ಲ, ಆ ಥರ ಅಲ್ಲ ಅದು. ಜನಗಳತ್ತ ನಿತ್ಯ ಹೋಗ್ಬೇಕು. ಈಗ ನಮಗೂ ಅವ್ರ ಮಟ್ಟಿಗೆ ಕಿಳಿಬೇಕಲ್ಲ, ಅವ್ನ ಹೆಸರು ಹೇಳಿದ್ರೆ ಬಾಯಿ ತೊಳ್ಕೊಬೇಕಲ್ಲ, ನಾ ಕಷ್ಟಕ್ಕೆ ಸುಮ್ಮನೆ ಇರೋಂಥದ್ದು. ಇದಕ್ಕೆಲ್ಲ ಉತ್ತರ ಏನು ಗೊತ್ತಾ? ಪಾಪಿ ಚಿರಾಯು, ಪಾಪದ ಕೂಡ ತುಂಬ್ತಾ ಇದೆ. ಈ ಶಿಶುಪಾಲನ ವಧೆ 100 ಸುಳ್ಳು ಹೇಳೋವರೆಗೂ ಕೃಷ್ಣ ಕಾಯ್ತಾನಲ್ಲ, ಹಂಗೆ 1, 2, 3 ಈಗ ನೀವು ಗೊತ್ತಲ್ವಾ, ಪ್ರತಿ ಬಾರಿಯೂ ನಿಮ್ಮ ಹೆಸರು ತೆಗಿತಾರೆ ಅಂತ ಹೇಳ್ತಾಯಿದ್ರು ಸ್ನೇಹಿತರು. ಪ್ರತಿ ಬಾರಿಯೂ ತೆಗಿತಾವ್ರೆ. 1, 2, 3, 4 ಲೆಕ್ಕ ಕೌಂಟ್ ಆಗ್ತಾಯಿದೆ. ಎಲ್ಲರಿಗೂ ಒಂದು ಕೊನೆ ಎಂಡ್ ಅಂತ ಇದೆಯಲ್ವಾ. ಈ ಒಂದು ವಿಚಾರವಾಗಿ ಅವ್ರು ಹೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಡು ಹೋದರೆ ಅದು ನಿತ್ಯ ನಿರಂತರ. ಅವ್ರಿಗೆ 2028 ಬರಲಿ, ಅವ್ರಿಗೆ ಜನ ಯಾರು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಸುಮ್ಮನೆ ಇವ್ರು ಕರೆದ ತಕ್ಷಣ 28 ಬರ್ತದೆ. ಆಮೇಲೆ ಆ ಹೆಣ್ಮಗಳು ಪಾಪ ಮಗನೇ ಅಂತೇಳಿ, ನನಗೆ 60 ವರ್ಷ, ಅವ್ನು 45 ವರ್ಷ. ಅವ್ರು ಯಾರನ್ನು ಅವರು ಪಾಪ ಸಿದ್ದರಾಮಯ್ಯನವ್ರಿಗೆ ಬಿಟ್ಟಿಲ್ಲ, ಯತೀಂದ್ರ ಸಿದ್ದರಾಮಯ್ಯಂಗೆ ಬಿಟ್ಟಿಲ್ಲ. ಅವ್ರಿಗೇನೋ ರಾಜ್ಯದಲ್ಲಿ ಫೇಮಸ್ ಆಗಬೇಕು ಅಂತ ಅವರೇ ಹೇಳ್ಕೊಂಡವ್ರೆ. ನಾನು ಹಿಂಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ ತಕ್ಷಣ ನಾನು ರಾಜ್ಯದಲ್ಲಿ ಫೇಮಸ್ ಆದೆ ಅಂತ. ಏನೋ ನಮ್ಮ ತಾಯೇ ಬಿಡಿ ಅವರು. ಅವರೇ ಪಾಪ ಅವರೇ ಹೇಳ್ತಾರಲ್ಲ, ಟಗರು ಸಾಕ್ತಾಯಿದ್ದೀವಿ 28ಕ್ಕೆ ನೋಡು ಅಂತ. ಅವ್ರ ಉದ್ದೇಶ ನಿಮ್ಗೆ ಗೊತ್ತಾಗ್ತಾಯಿದೆ. ನಾನು ಅಷ್ಟೇ ನಿಮಗೆ ಕೇಳ್ಕೊತಿರೋದು. ಅವರ ಉದ್ದೇಶ ಬರೀ 2028 ಅಷ್ಟು ಬಿಟ್ಟರೆ ಇನ್ನು ಅದು ಪುತ್ಲಿ ಆಗಬೇಕು, ಜನರಲ್ಲಿ ಸಾಮರಸ್ಯ ಮೂಡಿಸ್ಬೇಕು, ಅಲ್ಲಿ ಒಂದು ಮಹಾನ್ ವ್ಯಕ್ತಿನ ಪುತ್ಲಿ ಇಡಬೇಕು ಅನ್ನೋದು ಏನೂ ಇಲ್ಲ.